ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಜಮಖಂಡಿ ಹಾಗೂ ಗ್ರಾಮ ಪಂಚಾಯತ್ ಕೊಂಡೂರ ಇವರ ಸಾರಥ್ಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜಮಖಂಡಿ ತಾಲೂಕಿನ ಕೊಂಡೂರ ಗ್ರಾಮದ ಕರಿಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಕೊಂಡೂರ ಗ್ರಾಮದ ಮಲ್ಲಿಕಾರ್ಜುನ್ ದೇವಸ್ಥಾನದಿಂದ ಕರಿಸಿದ್ದೇಶ್ವರ ದೇವಸ್ಥಾನದವರೆಗೆ ವಿದ್ಯಾರ್ಥಿಗಳ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ಇರತಕ್ಕಂಥ ಅವಕಾಶ ಸಂವಿಧಾನದಲ್ಲಿ ಏನು ಹೇಳ್ತದೆ, ಸಂವಿಧಾನದ ಆರ್ಟಿಕಲ್ 45 and 46 ಇಟ್ ಈಸ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ವಿತ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕಲರ್, ಕ್ರೀಡ್, ಜೆಂಡರ್ ಆ್ಯಂಡ್ ರೀಸನ್. ಎಲ್ಲರಿಗೂ ಉಚಿತ ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣ. ಅಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ, ಹೆಣ್ಣು, ಗಂಡು, ಈ ಊರವನವರು, ಆ ಊರು, ಇವರಂತ ಏನೂ ಉಣ್ಣಂಗಿಲ್ಲ. ಅಂಥ ಒಂದು ಅವಕಾಶ ಸಂವಿಧಾನದಲ್ಲಿ ನಮಗೆ ಸಿಕ್ಕಿದೆ. ಇದಕ್ಕಿಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಭಾರತ ದೇಶವನ್ನು ಈಗಿಂತ ಮುಂಚೆನೇ ಯಾರು ಆಳ್ತಾ ಇದ್ರು ಅಂತಂದರೆ, ನಮಗೆ ಹುಣರು, ಪರ್ಷಿಯನ್ನರು, ಡಚ್ಚರು, ಮೊಘಲರು, ಮುಸಲ್ಮಾನರು, ಬ್ರಿಟಿಷರು ಆಳಿದ್ದಾರೆ. ಸುಮಾರು ಸಾವಿರಾರು ವರ್ಷಗಳವರೆಗೆ ಭಾರತ ದೇಶವನ್ನು ಆಳಿದ್ದಾರೆ. ಉದಾಹರಣೆಗೆ ಬ್ರಿಟಿಷರು 500 ವರ್ಷಗಳವರೆಗೆ ಭಾರತ ದೇಶವನ್ನು ಆಳ್ಕೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಿರಿ ಸಂಪತ್ತವನ್ನು ತೆಗೆದುಕೊಂಡು ಹೋಗಿ ಈ ಭಾರತ ದೇಶವನ್ನು ಬಿಟ್ಟಾಗ ನಮ್ಮ ಹತ್ತಿರ ಏನೂ ಇರಲಿಲ್ಲ. ಆದರೆ ಭಾರತ ದೇಶದ ಸ್ವತಂತ್ರ ಚಳವಳಿಯಲ್ಲಿ ಏನು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿರ್ತಕ್ಕಂತಹ ಒಂದು ಸ್ವತಂತ್ರ ಚಳವಳಿ ತಂಡ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಈಗೇನು ಗಣಾಚಾರಿ ಸರ್ ಹೇಳಿದಾರಲ್ಲ, ಅದಕ್ಕಿಂತ ಪೂರ್ವದೊಳಗೆ ಏನಿತ್ತು, ಸಂವಿಧಾನ ಇತ್ತು. ನಮ್ಮಲ್ಲೇ ಇತ್ತು ಸಂವಿಧಾನ ಇತ್ತು ಮುಂಚೆ ಇಲ್ಲ. ಸಂವಿಧಾನ ಅಂದರೆ ವಿಧಾನ. ಈಗ ನಮ್ಮ ಮನೆಯೊಳಗೆ ಒಂದೊಂದು ವಿಧಾನ ಇರ್ತೈತಿ. ಪೂಜೆ ಮಾಡ್ಲಾರ್ದು ಊಟ ಮಾಡೋಕೆ ಅವಕಾಶ ಕೊಡ್ತಾರ? ನಿಮ್ಗೆ ಕೊಡ್ತಾರ? ಹಲ್ಲು ತಿಕ್ಲಾರ್ದು ಊಟ ಮಾಡ್ಬೋದಾ? ಇಲ್ಲ. ಆಮೇಲೆ ನೀವು ಕಾಲಾಗ ಹಾಕೊಂಡು ಚಪ್ಪಲ್ ಹಾಕೊಂಡು ದೇವಸ್ಥಾನ ಹೋಗೋಕೆ ಅವಕಾಶ ಐತಿ? ಇದಕ್ಕೆಲ್ಲ ಏನಂತಾರೆ, ವಿಧಾನ ಅಂತಾರೆ. ಹಾಗೆ ನಮ್ಮ ವೈಯಕ್ತಿಕ ಹೆಂಗೆ ವಿಧಾನ ಇದೆಯೋ, ಕುಟುಂಬಕ್ಕೆ ವಿಧಾನ ಇದೆಯೋ, ಹಾಗೆ ದೇಶಕ್ಕೆ ಕೂಡ ವಿಧಾನ ಬೇಕಾಗಿತ್ತು. ಅದಕ್ಕೆ ಸಂವಿಧಾನ ಅಂತ ಹೇಳ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲರೂ ಮಹಾನ್ ಭಾವರು ಏನಿದ್ದಾರೆ, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಶಂಕರಾಚಾರ್ಯ, ಏನೆಲ್ಲರ ಆಚಾರ್ಯಗಳು ಆಗಿ ಹೋಗಿದ್ದಾರೆ. ಎಷ್ಟೆಲ್ಲ ಧರ್ಮಗಳಿದಾವೆ ಭಾರತ ದೇಶದಲ್ಲಿ. ಎಷ್ಟು ಧರ್ಮಗಳಿದಾವೆ ಅಂತಂದರೆ ಸುಮಾರು 7-8 ಧರ್ಮಗಳಿದ್ದಾವೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಹಿಬ್ರು, ಪಾರ್ಸಿ, ಇನ್ನೂ 10 ಜೈನ, ಬೌದ್ಧ, ಇಷ್ಟೆಲ್ಲ ಧರ್ಮಗಳಿದ್ದಾವು ಕೂಡ. ಇವು ಎಲ್ಲ ಧರ್ಮದವ್ರು ಅವ್ರವ್ರ ಧರ್ಮನ ಆಚರಣೆ ಮಾಡ್ತಾಯಿದ್ರು. ಬಟ್ ಇಡೀ ದೇಶ ನಮ್ಮದು ಅಂತಕ್ಕಂಥದ್ದು ಯಾರಿಗೆ ಕಲ್ಪನೆ ಬರಲಿಲ್ಲ. ಈಗ ನಾನು ಅನುಕೂಲ ನಾ ಹಿಂದೂ ಅಂತೀವಿ, ಇವ್ರ ಅನುಕೂಲ ನಾ ಹಿಂದೂ ಅಲ್ಲರಿ ನಾವು ಬೇರೆ ಮುಸ್ಲಿಮ್ರು ಅಂತಾರೆ, ಇವ್ರಂತ ನಾವು ಮುಸ್ಲಿಮ್ ಅಲ್ಲರಿ ನಾವು ಜೈನ್ರಿ ಅಂತಾರೆ ಅವರು. ಹಾಗಾಗಿ ಭಾರತ ದೇಶದಲ್ಲಿ ಎಷ್ಟು ಅಂದ್ರೆ 6,000ಕ್ಕಿಂತ ಹೆಚ್ಚಿನ ಜಾತಿಗಳಿದಾವೆ. ಎಷ್ಟು ಜಾತಿಗಳಿದಾವೆ? 6,000ಕ್ಕಿಂತ ಹೆಚ್ಚಿನ ಜಾತಿಗಳಿದಾವೆ. ಈ ಜಾತಿಯವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ನಮ್ಮನ್ನ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಜಾತಿ ಅಂದರೆ ವೈಷಮ್ಯ. ಇವರೆಲ್ಲರನ್ನೂ ಕೂಡಿಸಿ ನಮ್ದು ಒಂದೇ ದೇಶ ಅನ್ನೋದನ್ನು ಕಟ್ಟಬೇಕಾಗಿತ್ತು. ಇಂಥ ಒಂದು ದೊಡ್ಡ ಸವಾಲಿನ ಕೆಲಸ ನಮ್ಮ ನೇತಾರ ಮುಂದಿತ್ತು. ಆ ನೇತಾರ ಮುಂದಿದ್ದಾಗ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ಕೂಡ 1926ರಲ್ಲಿಯೂ ಕೂಡ ಈ ಸ್ವತಂತ್ರವನ್ನು ರಚನೆ ಸ್ವತಂತ್ರ ಕೋಡಿ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಿದ್ರು ಬ್ರಿಟಿಷರು, ಆಯ್ತಪ್ಪ ನಾವು ಕೊಡ್ತೀವಿ, ಹೆಂಗೆ ನಡ್ಸ್ಕೊಂಡು ಹೋಗ್ರಿ ನೀವು ಹೆಂಗೆ ನಡ್ಸ್ಕೊಂಡು ಹೋಗ್ತೀರಿ ಅಂತ ಕೇಳ್ತಿದ್ರು ಅವ್ರನ್ನ. ಹೆಂಗೆ ಈಗ ಅಣ್ಣ ತಮ್ಮ ಇರ್ತಾರೆ, ಹೊಲಸಲ ಜಗಾಡ್ತಾರೆ. ಅಪ್ಪನ ಹೆಸರಿಗೆ ಹೊಲ ಇರ್ತೈತಪ್ಪ, ಅದು ಅಜ್ಜನ ಹೆಸರಿಗೆ. ಅಜ್ಜ ಅಂತಾನೆ ಏನಂತಾವ, ನಾವು ಕೊಟ್ಟಿನಂದ್ರೆ ಹೆಂಗೆ ನಡ್ಸ್ಕೊಂಡು ಹೋಗ್ತೀರಿ ಅಂತ ಕೇಳ್ತಾನೆ ಅಜ್ಜ. ಹೆಂಗೆ ನಡ್ಸ್ಕೊಂಡು ಹೇಳ್ಬೇಕಲ್ಲ, ಮಕ್ಳು 2-3-4 ಮಂದಿ ಇದ್ದವ್ರು ಹೇಳ್ಬೇಕು ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ. ಅದಕ್ಕೆ ಅಜ್ಜ ಇದ್ದಾವೆ ಏನು ಹೇಳ್ತಾನೋ, ನೀವು ಹೆಂಗೆ ನಡ್ಸ್ಕೊಂಡು ಹೋಗ್ತೀರಿ ಅನ್ನೋದು ನನಗೆ ಫಸ್ಟ್ ಹೇಳ್ರಿ, ಆಮೇಲೆ ನಿಮ್ಗೆ ಹೊಲ ಬಿಟ್ಟು ಕೊಡ್ತಾನೆ ಅಂತಾಳೆ. ಹಂಗೆ ಬ್ರಿಟಿಷರು ಏನು ಹೇಳಿದರು, ನೀವು ದೇಶವನ್ನು ಹೆಂಗೆ ನಡ್ಸ್ಕೊಂಡು ಹೋಗ್ತೀರಿ ನಮ್ಗೆ ಹೇಳ್ರಿ ಫಸ್ಟ್, ಸಂವಿಧಾನ ಹೆಂಗೆ ಮಾಡ್ತೀರಿ ಹೇಳ್ರಿ ನಮಗೆ ಫಸ್ಟ್, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂದರು. ಅವಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ತಂದೆ ಮೋತಿಲಾಲ್ ನೆಹರೂರವರು ಕೂಡ ಒಂದು ಸಂವಿಧಾನವನ್ನು ಬರೆದ್ರು, ಸಣ್ಣದ ಒಂದು ಇದು ಬರೆದ್ರು, ಹೆಂಗೆ ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂತೇಳಿ. ಅದಾದಮೇಲೆ ಬಹಳಷ್ಟು ಪಂಡಿತರು ಕೂಡ ಅದನ್ನು ಮಂಡನೆ ಮಾಡಿದರು. ಅದು ಸೋಸಿ ಬಂದು ಹಿಂಗಾಗ್ಬೇಕು ಅನ್ಕೊಂಡು 1949 20 ವರ್ಷ ಬಂತದು. 20 ವರ್ಷ ಆದಮೇಲೆ ಸುಮಾರು 200 ಜನರ ಒಂದು ಸಮಿತಿ ಮಾಡಿದರು. ಒಂದೊಂದು ಸಮಿತಿಗೆ ಬೇರೆ 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 ಅಧ್ಯಕ್ಷರು ಮಾಡಿದರು. ಈ ಎಲ್ಲ ಅಧ್ಯಕ್ಷರು ಆದಮೇಲೆ ಒಂದು ರಚನಾ ಸಮಿತಿ ಅಂತ ಮಾಡಿದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರ ಚಿತ್ರ ನೋಡಿದ್ರಿ ನಾವು, ಅವ್ರನ್ನ ಮಾಡಿದರು. ಆಯ್ತು, ಇದನ್ನು ಬರೆಯೋರು ಯಾರು, ಇವರೆಲ್ಲರೂ ಕೊಟ್ಟಿರ್ತಾರೆ, ಇವರೊಂದು 4 ಮಂದಿ ಕೊಡ್ತಾರೆ, ಇವರೊಂದು 4 ಮಂದಿ ಕೊಡ್ತಾರೆ, ಇವರು ಕೊಡ್ತಾರೆ. ಅದನ್ನೆಲ್ಲ ಸೇರಿಸಿ
ನಮ್ಮ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಉಪಯೋಗ ಆಗ್ತಕ್ಕಂತಹ, ಇಲ್ಲಿರ್ತಕ್ಕಂಥ ಬಡವರು, ಬಲ್ಲಿದರು, ಶ್ರೀಮಂತರು, ಎಲ್ಲ ಜಾತಿ ಜನಾಂಗ ಮಹಿಳೆಯರು ಎಲ್ಲರಿಗೆ ಸೂಕ್ತ ಆಗ್ತಕ್ಕಂಥ ಸಂವಿಧಾನ ಬರಿಬೇಕು ಅಂತಂದ್ರೆ ಇವರೆಲ್ಲರನ್ನ ಸೇರಿಸಿ 200 ಪ್ಲಸ್ ಅದಕ್ಕೆ BR ಅಂಬೇಡ್ಕರ್ ಅವರನ್ನು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ರಚನೆ ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಹೇಬ್ರು ಏನು ಮಾಡಿದ್ರು, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಯಾವ್ಯಾವ ಇದಕ್ಕೆ ಯಾವ್ಯಾವ ಬೇಕು. ಮೊದಲೇನಿತ್ತು, ನೈನ ಸ್ತ್ರೀ ಸ್ವಾತಂತ್ರ್ಯಂ ನೈಹರತೆ ಅಂತಿತ್ತು. ಮಹಿಳೆಯರಿಗೆ ಕಲಿಲಿಕ್ಕೆ ಅವಕಾಶ ಇರಲಿಲ್ಲ, ಕಲೀಲಿಕ್ಕೆ ಅವಕಾಶ ಇಲ್ಲ, ಹುಡುಗಿಯರು ಕೂಡ ಕಲಿಬೇಕು ಅಂತಕ್ಕಂಥ ಸಂವಿಧಾನದಲ್ಲಿ ಸೇರಿಸಿದ್ರು. ಇದು ಭಾಳಷ್ಟು ಕಡೆ ಏನು ಚರ್ಚೆ ಆಗ್ತದೆ, ಸಂವಿಧಾನ ಬರೆದಾರು ಹಂಗೆ ತಂದಿಲ್ಲ. ಒಂದೊಂದು ಆರ್ಟಿಕಲ್ ಮೇಲೂ ಸುಮಾರು 5-6 ವರ್ಷ ಡಿಸ್ಕಷನ್ ಆಗಿದೆ. ಈಗ ಉದಾಹರಣೆಗೆ ಏನು ಅಂತಂದ್ರೆ, ಮತ ಚಲಾವಣೆ ಐತಿ. ಮತ ಯಾರೆಲ್ಲ ಚಲಾವಣೆ ಮಾಡ್ತಾರೆ? ಈಗ ಯಾರು ಮಾಡ್ತಾರೆ ಮತ? ಯಾರು ಹಾಕ್ತಾರೋ? 18 ವರ್ಷದವ್ರು ಇದ್ದವ್ರು ಎಲ್ಲರೂ ಹಾಕ್ತಾರೆ. ಬಟ್ ಮೊದಲು ಏನಿತ್ತು, ಮತ ಯಾರು ಹಾಕ್ತಾ ಇದ್ರು ಅಂದ್ರೆ 3 ಜನ ಮತ ಹಾಕ್ತಿದ್ರು. ಯಾರಿದ್ರು 3 ಜನ? ಯಾರಿಗಾರು ಗೊತ್ತೈತಿ? ಒಬ್ಬರು ದೇಶಕ್ಕೆ ತೆರಿಗೆ ಕಟ್ತಕ್ಕಂಥವ್ರು ಹಾಕ್ತಾ ಇದ್ರು, ಇಲ್ಲ BA ಓದಿರ್ಬೇಕು, ಡಿಗ್ರಿ ಓದಿರ್ಬೇಕು, ಅಂಥವ್ರು ಹಾಕಕ್ಕೆ ಅವಕಾಶ ಇತ್ತು. ಇಲ್ಲ ಅವರು ದೇಸಾರು ಇಂಥವ್ರಿಗೆ ಹಾಕಕ್ಕೆ ಅವಕಾಶ ಇತ್ತು, ರಾಜರಿಗದು. ಇದ್ರ ಮೇಲೆ ಚರ್ಚೆ ಆಯ್ತು. ಅವರಂದ್ರು ಇದ್ರ ಮೇಲೆ ಚರ್ಚೆ ಆದಾಗ ಏನಾಯ್ತು, ಇವರೆಲ್ಲ ಮಾಡಿ ಕುರುಗೋರದಾರ, ಅವ್ರಿಗೇನು ಮಾಡಿದ್ರಿ ಮತ ಹಾಕಕ್ಕಂತೇಳಿ ಚರ್ಚೆ ನಡೀತಿ ಸೆಷನ್ನಾಗ. ಈಗ ಹೆಂಗೆ ದಿಲ್ಲಿ ಒಳಗೆ ನಡೀತೈತಲ್ಲ, ಹಂಗೆ 500-600 ಜನರು ಮುಂದೆ ಚರ್ಚೆ ಆಯ್ತದು. ಚರ್ಚೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇದರೊಳಗೆ ತಜ್ಞರಿದ್ದವ್ರು ಹೇಳಿದ್ರು, ಇಲ್ಲ ಎಲ್ಲರಿಗೂ ಕೊಡಬೇಕಾಗ್ತದೆ. ಇವರೆಲ್ಲರೂ ಕೂಡ ದುಡಿಯುವ ವರ್ಗದಾರ, ಅವರು ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಇವ್ರದ್ದು ಶ್ರಮ ಇದೆ. ಇವರು ಕೂಡ ಓಟ್ ಹಾಕ್ಬೇಕಂತಕ್ಕಂಥದ್ದನ್ನು ತೀರ್ಮಾನ ತಗೊಂಡ ಮೇಲೆ ಎಲ್ಲರಿಗೂ ಓಟ್ ಹಾಕತಕ್ಕಂಥ ಪವರ್ ಸಿಕ್ಕಿದೆ. ಓಟ್ ಹಾಕೋ ಪವರ್ ಇರಲಿಲ್ಲ ಎಲ್ಲರಿಗೂ ಕೂಡ, ಶಿಕ್ಷಣ ಕಲಿಕ್ಕೆ ಪವರ್ ಸಿಗಲಿಲ್ಲ ಎಲ್ಲರಿಗೂ ಕೂಡ. ಇಂಥವೆಲ್ಲವೂ ಕೂಡ ಚರ್ಚೆ ಆಗಿ ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಕಾಯ್ದೆ ರೂಪದಲ್ಲಿ ಹೊರಗೆ ಬಂದಿದ್ದಾವೆ. ಕಾಯ್ದೆ ರೂಪದಲ್ಲಿ ಹೊರಗೆ ಬಂದ ಮೇಲೆ ಇಡೀ ಈಗ ನಮ್ಮ ದೇಶದಲ್ಲಿ ಕೂಡ ಎಲ್ಲ ಧರ್ಮಗಳನ್ನು ಕೂಡ ನೋಡಿದ್ವಿ. ಎಲ್ಲ ಧರ್ಮದ ಮೂಲ ಉದ್ದೇಶ ಏನಿದೆ, ಶಾಂತಿ, ಸಮಬಾಳ್ವೆ. ಎಲ್ಲರಿಗೆ ಈಗ ಎಂಥ ಬಡವ ಇದ್ದಾನಂದ್ರೂ ಊಟ ಕೊಡಬೇಡ ಅಂತ ಯಾರಿಗೂ ಹೇಳಂಗಿಲ್ಲ. ಹೊಸ್ತಾರ ಪಾಪ ಯಾರಿಗಾರು ಕೊಡಪ್ಪ ಅಂತ ಹೇಳ್ತಾರೆ, ಅಂತಾರಿಲ್ಲ. ಬಟ್ಟೆ ಬರಿಲ್ಲ, ಕೊಡಪ್ಪ ಬಡವರದಾರ ಕೊಡು ಅಂತ ಹೇಳ್ತಾರೆ ಯಾರಿದ್ರು ಕೂಡ. ಹಂಗೆ ಸಂವಿಧಾನದಲ್ಲಿಯೂ ಕೂಡ ಎಲ್ಲದಕ್ಕೂ ಎಲ್ಲ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹೀಗಾಗಿ ಇದು ನಾವು ಹೇಳೋದೇನಂತಂದ್ರೆ, ಆಕಾಶ ಮಳೆ ಬೀರಿತು, ಭೂಮಿ ಹದವಾಯಿತು. ಏನಾಯಿತು? ಆಕಾಶ ಮಳೆ ಬೀರಿತು, ಭೂಮಿ ಹದವಾಯಿತು, ಬುದ್ಧ ಬೀಜವಾದರು, ಬಸವಣ್ಣ ಮರವಾದರು. ಬಸವಣ್ಣ ಮರವಾದರು, ಅಂಬೇಡ್ಕರ್ ಫಲವಾದರು, ನಾವೆಲ್ಲರೂ ಫಲಾನುಭವಿಗಳಾದೆವು. ಅದಕ್ಕೆ ಕಾರಣ ಸಂವಿಧಾನದಿಂದ ಅಂತಕ್ಕಂಥದ್ದು. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಿಸಲಾಗಿದೆ. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳಿಂದ ನೃತ್ಯ ವರದಿ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.